ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗೃಹ ಪ್ರವೇಶದ ಹಿಂದಿನ ದಿನ. ಸೊ ಎಷ್ಟೊಂದು ಕೆಲಸಗಳೆಲ್ಲ ನಡೀತಾ ಇದೆ. ಬನ್ನಿ ಇವತ್ತು ಫುಲ್ ಡೇ ಯಾವ ಥರ ಇರುತ್ತೆ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಆ್ಯಂಡ್ ಕ್ಲೀನಿಂಗ್ ಕೆಲಸಗಳು, ಲಾಸ್ಟ್ ಮೂಮೆಂಟ್ ಕ್ಲೀನಿಂಗ್ ಅಂತ ಹೇಳ್ತೀವಲ್ವ, ಸೊ ಅದು ನಡೀತಾ ಇದೆ. ನಿನ್ನೆವರೆಗೂ ಕೆಲಸದವರೆಲ್ಲ ಇದ್ದರು, ಸೊ ಹಾಗಾಗಿ ಜಾಸ್ತಿ ಏನು ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಮಾಡ್ತಾ ಇದ್ದಾರೆ, ಕೆಲಸದವ್ರು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಾಕಷ್ಟು ಕೆಲಸಗಳು ಕೂಡ ಇದೆ. ಪೂಜೆ ತಯಾರಿ ಆಗಿರ್ಬೋದು, ಅಡುಗೆಯವ್ರು ಬೇರೆ ಬಂದಿದ್ದಾರೆ, ಸೊ ಅವ್ರಿಗೆ ಏನೇನು ಬೇಕು ಅದೆಲ್ಲ ಕೊಡಬೇಕು. ಅದೆಲ್ಲ ಐಟಮ್ಸ್ಗಳು ಎಲ್ಲ ಅರೇಂಜ್ ಮಾಡ್ಕೊಳ್ಳೋದು ಎಲ್ಲನೂ ನಡೀತಾ ಇದೆ. ಆ್ಯಂಡ್ ಪಾಪು ಫಾಸ್ಟ್ ವೇ ಆಗ್ತಿತ್ತು ಅಂತ ಹೇಳಿದ್ಲು, ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ. ಮತ್ತು ಅವ್ಳಿಗೊಂದು ಸ್ವಲ್ಪ ಹಣ್ಣೆಲ್ಲ ಅದು ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಸೊ ನಾವಲ್ಲಿದ್ವಿ ಇಷ್ಟೊತ್ತು, ಅಷ್ಟು ಆಗೋ ತನಕ. ಸೊ ಅವಳು ಅಷ್ಟರಲ್ಲಿ ಹಸಿವೆ ಅಂತ ಹೇಳಿದ್ಲು ಅಲ್ವಾ, ಹಾಗಾಗಿ ಅವಳಿಗೆ ತಿಂದು ತಿನ್ನಿಸ್ಬಿಟ್ಟು ಮತ್ತೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಅಕ್ಕ, ತಮ್ಮ, ತಂಗಿ ಎಲ್ಲರೂ ಅಲ್ಲೇ ಇದ್ದಾರೆ. ನಾನು ಮತ್ತು ಅಮ್ಮ ಮಾತ್ರ ಇದ್ದೀವಿ. ಸೊ ಅಮ್ಮ ಕೂಡ ಅಷ್ಟೇ ಎಷ್ಟೊಂದು ಪ್ಯಾಕಿಂಗ್ ಎಲ್ಲ ಇದೆ, ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಮೂಮೆಂಟ್ ಕೆಲಸಗಳು ಇರುತ್ತಲ್ವ, ಸಿಕ್ಕಾಬಟ್ಟೆ ಇರುತ್ತೆ. ಗೃಹ ಪ್ರವೇಶದ ದಿನ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ನಿಮಗೇನು ಗೊತ್ತಿರ್ಬೋದು. ಹಾಗೆ ಎಲ್ಲ ನಡೀತಾ ಇದೆ. ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ ಅಂತ ನೋಡೋಣ. ಪುರೋಹಿತರು ಸಂಜೆ ಒಂದು 6 ಗಂಟೆಗಿಂತ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ನಾವೆಲ್ಲರೂ ರೆಡಿ ಇರಬೇಕು ಆ್ಯಂಡ್ ಎಲ್ಲನೂ ರೆಡಿ ಆಗಿರಬೇಕು. ಹಾಗಾಗಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಬನ್ನಿ ಈ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಬೆಳಗ್ಗೆ 8 ಗಂಟೆ ಹತ್ರನೇ ಅಡುಗೆಯವರು ಕೂಡ ಬಂದಿದ್ರು. ಇವಾಗ ಮಧ್ಯಾಹ್ನ ಊಟಕ್ಕೆ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಹಾಗೇನೆ ಹೋಳಿಗೆ ಇದೆಲ್ಲ ಮಾಡಕ್ಕಿರತ್ತಲ್ಲ, ಸ್ವೀಟ್ಸು ಬೇರೆ ಬೇರೆ ಇದೆ, ಸೊ ಅದನ್ನೆಲ್ಲ ಮಾಡಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಇವತ್ತು ನೈಟ್ ವಾಸ್ತು ಹೋಮ ಎಲ್ಲಾನು ನಡೆಯುತ್ತೆ. ಸೊ ಹಾಗಾಗಿ ಅದಕ್ಕೆ ಕೂಡ ಎಲ್ಲ ತಯಾರಿಯಿಂದ ಆಗ್ತಾ ಇದೆ. ಹಾಗೆ ನಾವು ಈ ಕಡೆ ಇಲ್ಲಿ ಮಾವಿನ ಸೊಪ್ಪಿನ ತೋರಣ ಕಟ್ಟೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ತೋರಣ ಕಟ್ತಾ ಇದೀವಿ. ಮಕ್ಕಳಂತೂ ನಮ್ಗಂತೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಆಟ ಆಡ್ಕೊಂಡು ಅವ್ರ ಪಾಡ್ಗೋರು ಆಟ ಆಡ್ಕೊಂಡಿದ್ರು ಇವತ್ತಂತೂ. ಹಾಗೆ ಇಲ್ಲಿ ಬೇಗ ತೋರಣ ಎಲ್ಲ ಕಟ್ಟಿ ಮನೆ ಎದುರಿಗೆ ಬಾಗಿಲಿಗೆಲ್ಲ ತೋರಣ ಬೇಕಲ್ವಾ, ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಂಡ್ ಕೆಲಸಗಳು ಲಾಸ್ಟ್ ಮೂಮೆಂಟ್ ಮನೆ ಕ್ಲೀನಿಂಗ್ ಕೂಡ ನಡೀತಾ ಇದೆ. ಇವಾಗ ಫೈನಲಿ ತೋರಣ ಕೂಡ ಕಟ್ಟಿದಾಯ್ತು. ಫ್ರಂಟ್ ಒಂದು ಉದ್ದಕ್ಕೆ ಹಾಕೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ದೇವ್ರ ಕೋಣೆಗೆ ಎಲ್ಲದಕ್ಕೂ ಒಂದೊಂದು ತೋರಣ ಅಂತ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡಿದ್ವಿ. ಅದಾಗಿದ ನಂತರ ಇಲ್ಲಿ ಬಿಲ್ವಪತ್ರೆ ಕೂಡ ಕೊಯ್ದು ತಂದಿದ್ರು. ಸೊ ನಾಳೆ ಶಿವ ಪೂಜೆ ಇದೆ, ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಕ್ಲೀನಾಗಿ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀವಿ. ಎಲ್ಲೋ ಕಲರ್ ಡ್ರೆಸ್ ಎಲ್ಲೋ ಕಲರ್ ಹಾಗೆ ಮಕ್ಕಳ ಜೊತೆಗೂ ಏನಾದರೂ ಮಾತಾಡ್ಕೊಂಡು ಆಟ ಆಡಿಸ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಅವರು ಆಮೇಲೆ ಹಠ ಮಾಡಕ್ ಶುರು ಮಾಡ್ಬಿಡ್ತಾರೆ, ಬೋರ್ ಆಗತ್ತೆ ಅಂತ ಹೇಳಿ. ನಾವು ನಮ್ಮ ಪಾಡ ಕೆಲಸ ಮಾಡ್ಕೊಂಡಿದ್ರೆ ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ನಾವು ಇಲ್ಲಿ ಬಿಲ್ವಪತ್ರೆ ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾಯ್ತು. ಇವಾಗ ತೋರಣ ಹಾಕುವಂತ ಸಮಯ. ತುಂಬಾ ಉದ್ದಕ್ಕೆ ಮಾಡ್ಕೊಂಡಿರೋದ್ರಿಂದ ಅದನ್ನ ಹಾಕೋದೇ ಒಂದ್ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ತು. ಸೊ ಹಂಗೋ ಹಿಂಗೋ ಮಾಡಿ ಚೆನ್ನಾಗಿ ಹಾಕಿದ್ವಿ. ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಾತ್ರ ಏನೇ ಹಬ್ಬ ಆಗ್ಲಿ ಅಥವಾ ಏನೇ ಒಂದು ಶುಭ ಸಮಾರಂಭ ಇದ್ರು ಈ ತರ ಮಾವಿನೆಲೆ ತೋರಣ ಅಂತೂ ಇದ್ರೆ ಅದೊಂದು ಕಳೆನೇ ಬೇರೆ ಅಲ್ವಾ. ಸೊ ಹಾಗಾಗಿ ನಾವು ತುಂಬಾ ಆಸೆಯಿಂದ ಮಾಡಿರೋದಿದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ತರ ಇವಾಗ ತೋರಣ ಎಲ್ಲ ಕಟ್ತಾ ಇದೀವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಆ್ಯಂಡ್ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಇದರ ಮಿಡಲ್ಗೆ ಒಂದು ಸ್ವಲ್ಪ ಸೇವಂತಿಗೆ ಹೂವೆಲ್ಲ ಇಡೋಣ ಅಂತ. ಬಟ್ ಏನಾಯಿತು ಅಂತಂದರೆ ಆಮೇಲೆ ಟೈಮೇ ಆಗಿರಲಿಲ್ಲ. ಸರಿ ಸಾಕು ಇಷ್ಟೇ ಹಾಕೋಣ ಇನ್ನು ಅಂತ ಅಂದ್ಕೊಂಡು ಹಾಗೆ ಹಾಕ್ಬಿಟ್ವಿ. ಆಮೇಲೆ ತೀರಾ ಏನು ಜಾಸ್ತಿನೂ ಡೆಕೋರೇಷನ್ ಆ ಥರ ಎಲ್ಲ ಏನು ಮಾಡಿಲ್ಲ, ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿರೋದು. ಬಟ್ ನೋಡೋಕ್ಕಂತೂ ನಮಗೆ ತುಂಬಾ ಇಷ್ಟ ಆಯಿತು ಇದು. ಆ್ಯಂಡ್ ತೋರಣ ನೋಡಿ ಎಲ್ಲ ಕಡೆಯಿಂದನೂ ಹಗ್ಗ ಹಾಕಿ ಕಟ್ಟದೇ ಇದ್ರೆ ಅದಂಗೆ ವೆಯ್ಟ್ಗೆ ಹಂಗೆ ಕೆಳಗಡೆ ಬರ್ತಾ ಇತ್ತು. ಆಮೇಲಂತೂ ಈ ಥರ ನೀಟಾಗಿ ಕಟ್ಟಿದ್ದಾಯಿತು. ಸೊ ಕ್ಲೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫ್ರಂಟ್ ಮೇನ್ ಡೋರ್ಗೆ ಆ್ಯಂಡ್ ದೇವ್ರ ಕೋಣೆ ಬಾಗಿಲಿಗೆಲ್ಲ ಯಾವ ಥರ ಹಾಕಿದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ತೋರಿಸ್ತೇನೆ ನಿಮಗೆ. ನಾವಿಲ್ಲಿ ಏನು ನಮ್ಮ ಕೆಲಸಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಮಗಳಂತೂ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಅವಳಾಗೇನೆ ಹೆಂಗೆ ಏನೋ ಗೊತ್ತಿಲ್ಲ, ಅವಳು ಇವಾಗ ವೀಡಿಯೋ ಮಾಡೋದೆಲ್ಲ ಆನ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ಲು, ಅದನ್ನೇ ಹಾಗೆ ಹಾಕ್ತಾ ಇದ್ದೀನಿ ಆಯಿತಾ.
ಮಕ್ಳಂದ್ರು ನೋಡಿದ್ರೆ ಅಲ್ವಾ, ನಾವು ಮೊಬೈಲ್ ಒಂದು ಕಡೆ ಇಟ್ಟರೆ ಸಾಕು, ಅಲ್ಲಿಂದ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ನಾವೆಲ್ಲ ವೀಡಿಯೋ ಮಾಡೋದು ನೋಡ್ಕೊಂಡಿರ್ತಾರಲ್ವ, ಇಬ್ಬರೂ ಸೇರ್ಕೊಂಡು ಅಣ್ಣ ತಂಗಿ ವೀಡಿಯೋ ಮಾಡೋದು, ಫೋಟೋ ತೆಗಿಯೋದು ಈ ಥರ ಮಾಡ್ತಾಯಿದ್ರು. ಹಾಗೆ ಏನೋ ಒಂದು ಮಾಡ್ಕೊಂಡಿರ್ತಾರಲ್ವ, ಅದೇ ನಮಗೊಂದು ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ನಮಗೆ ಒಂದು ಸ್ವಲ್ಪ ಆರಾಮ್ಸೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿತ್ತು ಅಂತ ಹೇಳಿ. ಅದಾಗಿದ ನಂತರ ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಆಗಿ ಇವಾಗ ಮಧ್ಯಾಹ್ನದ ಊಟ ಆಗ್ತಾಯಿದೆ. ಸೊ ಮಗಳಿಗಂತೂ ಜೋರು ಹಸಿವೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು ಅಂತ ಹೇಳಿ ಅವಳಿಗೆ ಊಟ ಮಾಡ್ಸೋಕ್ಕೆ ಅಂತ ಕೂರಿಸ್ಬಿಟ್ಟಿದ್ದೀನಿ. ಅದಾಗಿದ ನಂತರ ನಮ್ಮದು ಉಲ್ಲಾರ್ದು ಊಟ ಕೂಡ ಆಯಿತು. ಇವಾಗ ಮತ್ತೆ ಸಂಜೆ ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಳ್ತಾ ಇದ್ದೀನಿ, ಅಂದರೆ ಒಂದು 3 ಗಂಟೆ ಹಂಗೆ. ಸೊ ಇವಾಗ ಹಸುಗಳನ್ನೆಲ್ಲ ತಂದಿಲ್ಲಿ ಕಟ್ಟಿದ್ದಾರೆ. ಸೊ ಗೃಹ ಪ್ರವೇಶದ ಹಿಂದಿನ ದಿನ ಗೋಪೂಜೆ ಥರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹಸುಗಳನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಇಲ್ಲೇ ಹಿಂದೆ ಹಸುಗಳಿಗೆ ಕೊಟ್ಟಿಗೆ ಕೂಡ ಇದೆ. ಸೊ ಅದರಲ್ಲಿ ಆಮೇಲೆ ಕಟ್ಬೋದು ಅಂತ ಹೇಳಿ ಅಂದ್ಕೊಂಡು ಕರ್ಕೊಂಡು ಬಂದರು. ಅದಾಗಿದ ನಂತರ ನೋಡಿ ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು. ನಿಮಗೆ ಡೀಟೇಲಾಗಿ ಹೋಮ್ ಟೂರ್ ನೆಕ್ಸ್ಟ್ ನಾನು ಯಾವತ್ತಾದರೂ ಮಾಡ್ತೀನಿ ಅಲ್ಲಿ ಹೋದಾಗ, ಆಯಿತಾ. ಇವಾಗ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ನನಗೆ ಹೋಮ್ ಟೂರೆಲ್ಲ ಮಾಡೋವಷ್ಟು. ಆ್ಯಂಡ್ ಎಲ್ಲ ರೂಮಲ್ಲಿ ಕೂಡ ಈ ಥರ ಪೂಜೆ ಸಾಮಾನುಗಳು ಅದೆಲ್ಲನೂ ಇತ್ತು. ಸೊ ಪುರೋಹಿತರು ಬರೋದಕ್ಕಿಂತ ಮುಂಚೆ ಎಲ್ಲ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ವಾಸ್ತು ಬಲಿ ಅಂತಂದರೆ ತುಂಬ ಹೊತ್ತು ಹಿಡ್ಸುತ್ತೆ, ಸ್ವಲ್ಪ ಸಮಯ ಹಿಡ್ಸುತ್ತೆ ವಾಸ್ತು ಬಲಿ, ಆಮೇಲೆ ಹೋಮ, ವಾಸ್ತು ಪೂಜೆ ಇದೆಲ್ಲ ಮಾಡೋಕ್ಕೆ. ಆ್ಯಂಡ್ ಈ ಕಡೆ ನಾಳೆ ಬೆಳಗ್ಗೆ ಹಾಲು ಉಗ್ಸೋಕ್ಕೆ ಅಂತ ಹೇಳಿಬಿಟ್ಟು ಹೊಸ ಸ್ಟವ್ ಎಲ್ಲ ತೊಗೊಂಡು ಬಂದಿದ್ದರು. ಬಟ್ ಅದರದ್ದೆಲ್ಲ ಒಂದಷ್ಟು ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಓಪನ್ ಮಾಡಿ ಗ್ಯಾಸ್ ಎಲ್ಲ ಫಿಟ್ ಮಾಡಿಬಿಟ್ಟು ಕರೆಕ್ಟಾಗಿ ಬರ್ತಾ ಇದೆಯಾ ಗ್ಯಾಸ್ ಏನು ಅಂತ ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ಅಷ್ಟರಲ್ಲಿ ನಾನು ನನ್ನದೊಂದು ವೀಡಿಯೋ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹತ್ರ ಕೇಳಿದೆ. ಸೊ ನನ್ನ ಔಟ್ಫಿಟ್ ಅಂದರೆ ನನ್ನ ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತೋರಿಸೋಣ ನಿಮಗೆ ಅಂತ. ಈ ಸ್ಯಾರಿನ ನೀವು ನೋಡಿರ್ತೀರ, ನಾನು ಲಾಂಗ್ ಬ್ಯಾಕ್ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಇದರ ಲಿಂಕ್ ಕೂಡ ಹಾಕಿರ್ತೀನಿ. ಫೈನಲ್ ನಾನು ಈ ಥರ ಹೊಲಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಜನ ಹೇಳಿದ್ರು ಚೆನ್ನಾಗಿದೆ ಸ್ಯಾರಿ ಅಂತ ಹೇಳಿಬಿಟ್ಟು. ತುಂಬ ರೀಸನೇಬಲ್ ಪ್ರೈಸ್ಗೆ ನನಗೆ ಇದು ಸಿಕ್ಕಿತ್ತು. ಆ್ಯಂಡ್ ಹಾಗೆ ತೋರಿಸ್ದೆ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಲಿಂಕನ್ನು ಕೊಟ್ಟಿರ್ತೀನಿ, ಆಯಿತಾ. ಬೇರೆ ಬೇರೆ ಕಲರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಅದೆಲ್ಲ ಆಗಿದ ನಂತರ ನಾವಿಲ್ಲಿ ಇವಾಗ ಹಸು ನೋಡೋಕ್ಕೆ ಅಂತ ಬಂದಿದ್ದು. ಆ ಪಾಪುಗಂತೂ ಹಸು ನೋಡೋದಕ್ಕೆ ಅಂತಲೇ ತುಂಬಾ ಇಷ್ಟ. ಇವಾಗ ತಾನೇ ಹೊರಗಡೆ ತಂದು ಕಟ್ಟಿದ್ದಾರಲ್ವ, ಸೊ ಅವಳು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇದ್ಲು. ಆ್ಯಂಡ್ ಈ ಕಡೆ ಕೆಲವೊಂದಿಷ್ಟು ಪೂಜೆ ಸಾಮಾನುಗಳೆಲ್ಲ ಇನ್ನೂ ಹಳೆ ಮನೆಯಿಂದ, ಅಂದರೆ ಹೊಸ ಮನೆ ಹತ್ರ ಬರಬೇಕಿತ್ತು. ಸೊ ಅದನ್ನೆಲ್ಲ ತಂಗಿ ಪಾಪ ತೊಗೊಂಡ್ಬರ್ತಾ ಇದ್ಲು. ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಇನ್ನೇನು ಪೂಜೆ ಕೂಡ ಶುರು ಆಗುತ್ತೆ ಒಂದು ಸ್ವಲ್ಪ ಹೊತ್ತಲ್ಲೇನೆ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ, ಹೋಮಕ್ಕಾಗಿರ್ಬೋದು, ಪೂಜೆಗೆ ಎಲ್ಲದಕ್ಕೂ. ಒಂದಷ್ಟು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಥರ, ಸೊ ಅವರೆಲ್ಲ ಬಂದಿದ್ದರು. ಸೊ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಫೈನಲಿ ರೆಡಿ ಆಯಿತು ಆಲ್ಮೋಸ್ಟ್. ಹಾಗೆ ನನ್ನ ತಂಗಿ ಔಟ್ಫಿಟ್ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೂ ಕಲರ್ ಕುರ್ತಾ ಸೆಟ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಮಾತ್ರ. ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು ಅದು. ಆ್ಯಂಡ್ ಅದ್ರ ಜೊತೆಗೆ ನಾನು ಕೂಡ ಜ್ಯುವೆಲ್ರಿನೂ ಆವಾಗಲೇ ಹಾಕ್ಕೊಂಡಿರಲಿಲ್ಲ. ಸೊ ಬೇಗನೆ ರೆಡಿ ಆಗಿದ್ವಿ. ಆಮೇಲೆ ಮತ್ತೆ ರೆಡಿ ಆಗೋಕ್ಕೆ ಜಾಸ್ತಿ ಟೈಮ್ ಇಡ್ಸುತ್ತೆ ಅಂತ ಹೇಳ್ಬಿಟ್ಟು, ಸೊ ಹಾಗೆ ಜ್ಯುವೆಲ್ರಿ ನನ್ನೊಂದು ಸಿಲ್ವರ್ ಸ್ಟೋನ್ ನೆಕ್ಲೆಸ್ ಇತ್ತು. ಸೊ ಅದನ್ನು ಹಾಕ್ಕೊಂಡು ಮ್ಯಾಚ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಲಿಂಕನ್ನು ನಾನು ಕೊಟ್ಟಿರ್ತೀನಿ ನನ್ನ ಸ್ಯಾರಿ ಇದು. ಆ್ಯಂಡ್ ಅಮ್ಮ ಕೂಡ ಯಾವ ಥರ ರೆಡಿ ಆಗಿದ್ದಾರೆ ಅಂತ ತೋರಿಸ್ದೆ ಅಲ್ವಾ. ತುಂಬ ಚೆನ್ನಾಗಿ ಪ್ರೆಟ್ಟಿಯಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಸ್ಯಾರಿ ಕೂಡ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು ಅದು. ಹಾಂ ಹಾಂ. ಇವಾಗ ಸಂಜೆ ಟೀ ಎಲ್ಲ ಮಾಡಿದರು. ಸೊ ಪೂಜೆ ಎಲ್ಲ ಶುರು ಆಗೋಕ್ಕಿಂತ ಮುಂಚೆ ಲೈಟಾಗಿ. ಆ್ಯಂಡ್ ಇನ್ನು ಗೆಸ್ಟ್ ಎಲ್ಲ ಬರ್ತಾರಲ್ವ, ಸೊ ಅವ್ರಿಗೆ ಅಂತ ಹೇಳಿಬಿಟ್ಟು ಕಷಾಯ, ಅದ್ರ ಜೊತೆಗೆ ಕಷಾಯ ಅಂದರೆ ನಮ್ಮ ಕಡೆ ಎಲ್ಲ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಮಾಡ್ತಾರೆ ಕಷಾಯ, ಕಾಫಿ, ಟೀ, ಅದ್ರ ಜೊತೆಗೆ ಚಟ್ಟಂಬಡೆ. ಸೊ ಇದಿಷ್ಟು ಸಂಜೆ ತರಕಾರಿ ಕಟ್ ಮಾಡೋವಂಥ ಒಂದು ಪ್ರೋಗ್ರಾಮ್ ಇದಲ್ವ, ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಮಾಡಿರೋವಂಥದ್ದು. ಗೆಸ್ಟ್ ಎಲ್ಲ ಬರ್ತಾರಲ್ವ, ಸೊ ಅವರಿಗೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಆಗಿದ್ದು ಆಲ್ರೆಡಿ. ಸೊ ಬಿಸಿ ಬಿಸಿಯಾಗಿ ಚಟ್ಟಂಬಡೆ ಕೂಡ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು ಆಯಿತಾ, ಸಕ್ಕದಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಎಲ್ಲ ಪ್ರಿಪರೇಷನ್ಸ್ ಲಾಸ್ಟಲ್ಲಿ ಇನ್ನೇನು ಇದೆಲ್ಲ ಕೂಡ ಆಗಿದೆ. ತರಕಾರಿ ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ರು. ಸೊ ಇನ್ನೇನಿದ್ರು ಸಂಜೆ ಮೇಲೆ ರಾತ್ರಿ ಟೈಮ್ಗೆ ಎಲ್ಲ ಗೆಸ್ಟ್ ಎಲ್ಲ ಬರ್ತಾರೆ. ಸೊ ಅವರೆಲ್ಲ ತರಕಾರಿ ಕಟ್ ಮಾಡುವಂಥ ಒಂದು ಪ್ರೋಗ್ರಾಮ್ ಇದೆ. ನಮ್ಮ ಕಡೆ ಎಲ್ಲ ಹವ್ಯಕ ಬ್ರಾಹ್ಮಣ ಸ್ಟೈಲಲ್ಲಿ ಬೆಂದಿಗೆ ಕೊರವದು ಅಂತ ಹೇಳ್ತೀವಿ ನಾವು. ಏನೇ ಫಂಕ್ಷನ್ನ ಹಿಂದಿನ ದಿನ ಈ ಥರ ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತಾರಲ್ವ, ಸೊ ಅವರೆಲ್ಲ ಸೇರಿಕೊಂಡು ನೆಕ್ಸ್ಟ್ ಡೇ ಫಂಕ್ಷನ್ಗೆ ಬೇಕಾಗಿರೋಂಥ ಅಡುಗೆಗಿರುವಂತಹ ತರಕಾರಿಗಳನ್ನೆಲ್ಲ ಕಟ್ ಮಾಡೋದು. ಸೊ ಮೇಲರಕ್ಕೆ ಕೊರವದು ಆ ಥರ ಹೇಳ್ತಾರೆ, ಗೊತ್ತಿರ್ಬೋದು ನಿಮಗೆ ಎಷ್ಟೊಂದು ಜನಕ್ಕೆ. ಆ್ಯಂಡ್ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸನ್ನು, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ತುಂಬ ಲಾಂಗ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ ನನ್ನಿಂದ. ಎಷ್ಟಾಗುತ್ತೆ ಅಷ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ವಿಡಿಯೋಗ್ರಾಫರ್ ಕೂಡ ಬಂದಿದ್ದರು. ಸೊ ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ.
ವಿಡಿಯೋಗ್ರಾಫರ್ ಬಂದುಬಿಟ್ಟು ನಮ್ಮ ಭಾವನೆ ಆಗ್ತಾರೆ. ಸೊ ಪಾಪುದು ನಾವು ಶೂಟ್ ಎಲ್ಲ ಮಾಡಿಸಿದ್ವಲ್ವ, ಸೊ ನಮ್ಮ ಮದುವೆ ಶೂಟ್ ಎಲ್ಲರೂ ಮಾಡಿರೋದು ಇವರೇನೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕೂಡ. ಹಾಗೆ ಇವಾಗ ವಿಡಿಯೋಸ್ ಫೋಟೋಸ್ ಅದೆಲ್ಲನೂ ಕೂಡ ಆಯಿತು ಒಂದು ರೌಂಡು. ಇವಾಗ ಪುರೋಹಿತರು ಕೂಡ ಬಂದಿದ್ದರು, ಪೂಜೆ ಕೂಡ ಶುರು ಆಯಿತು. ಓಂ ನಮೋ ನಾರಾಯಣಾಯ ಗಂಗಾಧ್ಯಾಯ ಇವಾಗ ಇಲ್ಲಿ ಗೋಪೂಜೆ ನಡೀತಾ ಇದೆ. ಗೋಪೂಜೆ ಮಾಡಿಬಿಟ್ಟು ಅದಕ್ಕೆ ಹಸುಗೆ ತಿನ್ನೋಕ್ಕೆಲ್ಲ ಕೊಟ್ಟು ಅದಾಗಿದ ನಂತರ ಮತ್ತೆ ವಾಸ್ತು ಪೂಜೆ ಕಂಟಿನ್ಯೂ ಆಗುತ್ತೆ. ಈ ಕಡೆ ಎಲ್ಲ ಪೂಜೆ ಎಲ್ಲ ಆಗ್ತಾ ಇತ್ತು ಆ್ಯಂಡ್ ಅಷ್ಟರಲ್ಲಿ ಸುಮಾರಷ್ಟು ಜನ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು. ಇವಾಗ ತರಕಾರಿ ಕಟ್ ಮಾಡುವಂಥ ಪ್ರೋಗ್ರಾಮ್ ಆಗ್ತಾ ಇದೆ. ಬಾಳೆ ಎಲೆ ಕಟ್ಟೋದು ಆಗಿರ್ಬೋದು, ತರಕಾರಿ ಹೆಚ್ಚೋದು ಇದೆಲ್ಲನೂ ನಡೀತಾ ಇದೆ. ನಮ್ಮ ಕಸಿನ್ಸು ಎಲ್ಲರೂ ಬಂದಿದ್ರು. ಫ್ರೆಂಡ್ಸ್, ಪೂಜೆ, ವಾಸ್ತು ಹೋಮ ಇದೆಲ್ಲನೂ ಆಯಿತು. ಇವಾಗ ಪೂಜೆ ಮಾಡಿರೋವಂತಹ ಈ ದರ್ಬೆ ಬಳ್ಳಿ ಏನಿದೆ ಇದನ್ನು ಮನೆ ಸುತ್ತಕ್ಕೆ ಕಟ್ಟಕ್ಕಿರತ್ತೆ. ಸೊ ಅದಕ್ಕೆ ಇವಾಗ ಪೂಜೆ ಎಲ್ಲ ಆದ ನಂತರ ಅದನ್ನು ಕಟ್ತಾ ಇದ್ದಾರೆ. ಇಲ್ಲಿಗೆ ಮನೆ ಹಿಂದಿನ ದಿನದ ಪೂಜೆಗಳೆಲ್ಲ ಏನಿದೆ, ವಾಸ್ತು ಬಲಿ ಆಗಿರ್ಬೋದು, ಹೋಮ ಆಗಿರ್ಬೋದು, ಇದೆಲ್ಲನೂ ಮುಗೀತು. ಇನ್ನು ನಾಳೆ ಗೃಹ ಪ್ರವೇಶ. ಸೊ ಅದರ ವ್ಲಾಗನ್ನು ಶೇರ್ ಮಾಡ್ತೀನಿ ನೆಕ್ಸ್ಟು. ಇದೆಲ್ಲ ಆದ ನಂತರ ಇವಾಗಿನ್ನು ಊಟ ಎಲ್ಲ ಆದ ನಂತರ ನಾನು ಜಾಸ್ತಿ ಶೂಟ್ ಮಾಡಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಮಾಡದೆ ವಿಡಿಯೋಸನ್ನೆಲ್ಲನೂ ನೋಡ್ಬೋದು. ಆ್ಯಂಡ್ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.